ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯಾ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಏನು ಪ್ರ್ಯಾಂಕ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಅದು ಯಾರಿಗೆ ಅಂತ ಅಂದರೆ ಶಿವುಗೆ. ಸೊ ಅದು ಯಾವ ವಿಷಯಕ್ಕೆ ಅಂತ ಅಂದರೆ, ಸೊ ನಿಮಗೆ ಗೊತ್ತಾಗುತ್ತೆ ಏನು ವಿಷಯ ಏನು ಎತ್ತ ಅಂತ. ಆ್ಯಕ್ಚುಲಿ ಈಗ ಜೀವಿತ್ ಇಲ್ಲೇ ಇದ್ದಾನೆ, ಅವನನ್ನು ಕರ್ಕೊಂಡು ಹೋಗೋದಕ್ಕೆ ಅಂತ ಶಿವು ಮನೆಗೆ ಬರ್ತಾ ಇದ್ದಾನೆ. ಸೊ ಗೊತ್ತಿಲ್ಲ ಅವನು ಯಾವ ಥರ ರಿಯಾಕ್ಟ್ ಮಾಡ್ತಾನೆ, ಅದು ಪ್ರ್ಯಾಂಕ್ ಹೇಗಾಗುತ್ತೆ ಏನು ಅಂತ. ಸೊ ಬನ್ನಿ ನೋಡೋಣ. ಇನ್ನೊಂದು 2 ನಿಮಿಷ ಅವ್ನು ಬಂದ್ಬಿಡ್ತಾನೆ. ಅಷ್ಟರಲ್ಲಿ ನಾವು ಸ್ವಲ್ಪ ಜೀವಿತ್ ನೀನೀಗ ಕ್ಯಾಮ್ರಾನ ಹೆಂಗಾದರೂ ಅರೇಂಜ್ ಮಾಡಬೇಕು, ಆಯಿತಾ? ಸೊ ಮಾಡು. ಹಿಂದೆ ಆ ಶೋಕೇಶ್ ಹತ್ರ ಏನಾದರೂ ಅಲ್ಲಿಂದ ಆ ಕಡೆಯಿಂದ ಏನಾದರೂ ಅವ್ನಿಗೆ ಗೊತ್ತಾಗಬಾರ್ದು. ನಾವಿಬ್ಬರು ಈ ಕಡೆ ಸೋಫಾ ಮೇಲೆ ಕೂತ್ಕೊಂಡ್ರೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಅವ್ನು ಬರ್ತಿದ್ದಂಗೆ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿರ್ಬೇಕು. ಸ್ಟಾರ್ಟ್ ಆಗಿರ್ಬೇಕು. ಮಾನ ಮರ್ಯಾದೆ ಇರಬೇಕು. ನಿಜವಾಗ್ಲೂ ನಂಬಿಕೆಗೆ ಅರ್ಹತೆನೇ ಇಲ್ಲ ನಿನ್ಗೆ. ಯಪ್ಪ, ಈ ಬರ್ಕಾಟಕ್ಕೆ ಲವ್ ಮ್ಯಾರೇಜ್ ಬೇರೆ ಆಗ್ಬೇಕಂತ ಅನ್ಸುತ್ತೆ. ಕೇಳಕ್ಕೆ ನಿಮ್ಮ ಅಪ್ಪನ್ನ ಬರೆಯೋಗ ನೀನು ಸುಮ್ನೆ. ನಂಬಿಕೆ ಮನುಷ್ಯ ನಂಬಿಕೆ ಉಳಿಸ್ಕೊಳ್ಳೋದು ಎಷ್ಟು ಕಷ್ಟ ಅಂದ್ರೆ ಫ್ರೆಂಡ್ಸ್, ನನಗೆ ನಗುನೇ ಕಂಟ್ರೋಲ್ ಆಗ್ತಾ ಇಲ್ಲ. ಆ್ಯಕ್ಚುಲಿ ಈಗ ನಾವು ಬರೋ ಸಮಯಕ್ಕೆ ನನಗೆ ನಗು ಬಂದ್ಬಿಟ್ರೆ ಅಂತ ನಂಗೆ ಟೆನ್ಷನ್ ಆಯ್ತೈತೆ. ಅದು ಫ್ಲಾಪ್ ಆಗುತ್ತಾ ಏನಾಗುತ್ತೋ ಅಂತ ನನಗಂತೂ ಅದೇನೇನು ಕಥೆಗಳಾಯ್ತು. ಯಾರು ಅಲ್ಲ ಕಣೋ, ನೀನು ಹೆಂಡತಿ ಕೈಗೆ ನೀನು ಫೋನ್ ಕೊಡ್ತೀಯಾ ಕೊಡಲ್ವಾ? ಕೊಡ್ತೀಯಾ ಕೊಡಲ್ವಾ? ನಂಗೆ ಅಷ್ಟೇ ಹೇಳು. ಈಗ ನಮ್ಮಿಬ್ಬರ ಬಗ್ಗೆ ಮಾತಾಡ್ಬೇಕಾದ್ರೆ ಅವ್ರ ಸಂಸಾರ ಯಾಕೆ ಮದಿ ಕಳಿತಾ ಇದೆಯಾ ನೀನು? ಅಲ್ಲ, ನೀನ್ ಹೇಳ್ತಿದ್ದೀರ ಪ್ರಪಂಚದಲ್ಲಿ ಇಲ್ಲಿ ನೋಡು, ಯಾವ ಸಂಸಾರದಲ್ಲಿ ಗಂಡನ ಫೋನ್ ಹೆಂಡತಿ ನೋಡ್ಬೋದು, ಹೆಂಡತಿ ಫೋನ್ ಗಂಡ ನೋಡ್ಬೋದು ಅಂತ ಅಂದಾಗ ಅಲ್ಲಿ ಕರೆಕ್ಟ್ ಆಗಿದೆ ಅಂತ. ಇಲ್ಲ ಈ ತರ ನೀನ್ ಐಡ್ ಮಾಡ್ತಾ ಇದೀಯ. ಯಾಕೆ ನನ್ ಫೋನ್ ಎತ್ಕೋತೀಯ ಅಂತಂದ್ರೆ ಏನರ್ಥ? ಫೋನ್ ಎತ್ಕೊಂಡ್ರೆ ಅಲ್ಲ, ರಾತ್ರಿ 11 ಗಂಟೆ ಆದ್ರೂ ಬೇರೆ ಹುಡುಗಿರ್ ಜೊತೆ ಮೆಸೇಜ್ ಮಾಡೋದು ಏನ್ ಅವಶ್ಯಕತೆ ಐತೆ? ಈಗ ನನ್ ಬಿಸ್ನೆಸ್ ಕಾಲ್ ಬಂದೇ ಬರುತ್ತೆ. ಏನ್ ಕಾಲ್ ಬರುತ್ತೆ? 11 ಯಾವಾಗ ಮಾಡ್ತಾಳೆ? ಪಬ್ಲಿಕ್ ಅಲ್ಲಿ ಯಾವಾಗ ಮಾಡ್ತಾಳೆ? ಅದೇ ತಪ್ಪು. ನಿನ್ಮೇಲೆ ನಂಬಿಕೆ ಇಟ್ಬಿಟ್ಟು ನಾನು ಏನಂತ ಅಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ನಿನ್ ನಂಬರ್ನ ರಾಜಾರೋಷವಾಗಿ ಹಾಕ್ತೀನಲ್ಲ, ಅದೇ ನಾನು ಮಾಡೋ ತಪ್ಪು. 11:30 ಆದ್ರೂ ಊಟ ಆಯ್ತಾ ತಿಂಡಿ ಆಯ್ತಾ ಅಂತ 11:30 ಕ್ಲೈಂಟ್ ಜೊತೆ ಮಾತಾಡೋದೇನೈತೆ. ಅವ್ರ ಕ್ಲೈಂಟ್ ಅಲ್ಲ, ಅವ್ನ ಕ್ಲಾಸ್ಮೇಟ್ ಅಂತೆ. ಮನೆ ಎಂಕ್ವೈರಿ ಮಾಡ್ಕೊಂಡು ಮಾತಾಡಿದ್ರೆ ಅದನ್ನ ಡೇ ಟೈಮ್ ಫೋನ್ ಮಾಡ್ಬೇಕು, ಮಾತಾಡ್ಬೇಕು, ಮುಗ್ದಾಯ್ತು. ಕ್ಲೈಂಟ್ಸ್ ಗಳ ಜೊತೆ ಎಲ್ಲ ಮೆಸೇಜ್ ಮಾಡ್ಕೊಂಡು ಕುತ್ಕೊಂತ ಹೇಳಾಯ್ತಾ? ಏನ್ ಫ್ರೆಂಡ್? ಯಾವ ಫ್ರೆಂಡ್ ಆದ್ರೂ ಅಷ್ಟೇ, ಯಾವನಾದ್ರೂ ಅಷ್ಟೇ. ಯಾವನೇ ಆಗ್ಲಿ ಯಾವಳೇ ಆಗ್ಲಿ. ಅಲ್ಲಮ್ಮ, ಅವಳು ಈಗ ಹೇಳ್ತೀನಿ ಕೇಳು, ನಿನ್ಗಿಂತ ಮುಂಚೆಯಿಂದ ಈಗ ಗೊತ್ತಿರೋಳು ಅವಳು. ನನಗೆ ಸ್ಕೂಲ್ ಮೇಟ್ ಅವಳು ಮಾತಾಡ್ತಾಳೆ. ಯಾವ ಮೇಟ್ ಆದ್ರೂ ಏನ್ ಕಟ್ಕೊಂಡಿರೋ ಹಂಗಾರೆ ನೀನ್ ನನ್ಕಿಂತ ಮುಂಚೆ ಗೊತ್ತಿರೋಳು ಅಂತ ಅಂದ್ಬಿಟ್ಟು ಮನೆಗೆ ಕರ್ಕೊಂಡ್ ಬಂದ್ಬಿಡ್ತೀಯಾ? ಮನೆ ಕರ್ಕೊಂಬರೋದನ್ನ ರಮ್ಯಾ ಅವಳು ನನ್ನ ಫ್ರೆಂಡ್. ಏನ್ ತಪ್ಪೈತೆ? ಗೊತ್ತಿದ್ದಾರೋಳು ಆದ್ರೆ ಮಾತಾಡೋದು ತಪ್ಪು. 11:30 ರಾತ್ರಿಲೆಲ್ಲ ಸಿಕ್ತವ್ರಿಗೆಲ್ಲ ಮೆಸೇಜ್ ಮಾಡೋದಕ್ಕೆ ನಂಗೆ ಇಷ್ಟ ಆಗಲ್ಲ ನೋಡಿ. ಇನ್ನು ಅದೇನೇನ್ ಕತೆನೋ ನಾನು ಇವತ್ತು ಸಡನ್ ಆಗಿ ಫೋನ್ ಇಸ್ಕೊಂಡಿದ್ದು ಗೊತ್ತಾಯ್ತು. ಓಕೆ ಅಲ್ಲ ಅನುಮಾನ ನಾನೆಲ್ಲ ಹೇಳ್ತಲ್ಲ. ಅಲ್ಲ ಕಣೋ, ಟೇಕ್ ಕೇರ್ ಅಂದ್ಬಿಟ್ಟು ಹಾರ್ಟ್ ಕಳ್ಸೋ ಅವಶ್ಯಕತೆ ಏನೈತೆ? ಹಾರ್ಟ್ ಕಳ್ಸಿದ್ರೆ ತಪ್ಪು ತಿಳ್ಕೊಳಂಗಿಲ್ವಾ? ಟೇಕ್ ಕೇರ್ ಕಳಿಸ್ಬಿಟ್ಟು ಹಾರ್ಟ್ ಕಳ್ಸಿದ್ರೆ ಅವಳು ಕಳ್ಸು ಅಂತ ಹೇಳಿದೀನಿ. ಅವ್ಳಿಗೆ ನಾನು ಕಳ್ಸಕ್ಕೆ ಹೇಳಿದೀನ? ಅಲ್ಲ, ನಿಮ್ಗೆ ಇದು ಅಷ್ಟು ನಗು ಬರ್ತಾ ಇದೆ ನಿಮ್ಗೆ. ಅಲ್ಲ, ಅವಳು ನಾನೇನಾದ್ರು ಹಾರ್ಟ್ ಕಳಿಸಿದ್ರು. ಅವಳು ಆರ್ಟ್ ಕಳಿಸ್ತಾಳೆ ಅಂದ್ರೆ ನೀನ್ ಅವ್ಳಿಗೆ ಎಷ್ಟು ಸಲಿಗೆ ಕೊಟ್ಟಿದ್ಯಾ? ನೀನ್ ಅವ್ಳಿಗೆ ಎಷ್ಟು ಸಲಿಗೆ ಕೊಟ್ಟಿದ್ಯಾ? ನೋಡು, ಸುಮ್ಮನೆ ಹೇಳ್ತೀನಿ ಕೇಳಿ. ಡಿಲೀಟ್ ಮಾಡ್ಬೇಕಾದ್ರೆ ಡಿಲೀಟ್ ಅಲ್ಲ, ಡಿವೋರ್ಸೇ ಕೊಡು. ಬೇಕಾಗಿಲ್ಲ ನೀ ನೋಡೋ. ಯಾವ ಮಕ್ಕಳು ಮುಂದೆ ಏನ್ ಮಾತಾಡ್ತಾರೆ? ಏನೇನ್ ಮಾತಾಡ್ತಾರೆ? ಅಥರ್ವ ರೂಮ್ಗೆ ತಗೋ. ಅಥರ್ವ ರೂಮ್ಗೆ ಹೋಗು. ಅಲ್ಲ, ಯಾವ ಹುಡುಗಿ ಒಬ್ಬ ಕುಡ್ಕ ಆಗ್ಬಿಟ್ರು ಸಹಿಸ್ಕೊತಾಳೆ, ಇನ್ನೊಂದಾದ್ರೂ ಅವನೇನೋ ದುಡಿದೇ ಇದ್ರು ಸಹಿಸ್ಕೊತಾಳೆ. ಆದ್ರೆ ಬೇರೆಯವ್ರ ಜೊತೆ ಈ ತರ ಎಲ್ಲ ಅಫೇರ್ ಗಿಫೇರ್ ಇಟ್ಕೊಂಡ್ರೆ ಯಾವಳು ಸಹಿಸ್ಕೊಳಲ್ಲ. ಅದ್ರಲ್ಲೂ ಬೇರೆಯವ್ರು ಹೆಂಗೋ ಗೊತ್ತಿಲ್ಲ, ಮಾನ ಮರ್ಯಾದೆ ಬದುಕ್ತಾಳ ಅಂತ. ನನ್ನಂತವಳು ಮಾತ್ರ ಈ ವಿಷಯದಲ್ಲಿ ನಾನು ಸಹಿಸ್ಕೊಳ್ಳೋ ಮಗಳೇ ಅಲ್ಲ. ಮಗಳೇ ಅಲ್ಲ. ಅವಳಿಗೆ ನೀನು ಅವಳ ಜೊತೆ ಮೆಸೇಜ್ ಮಾಡ್ತಾ ಇದೆಯಾ ಕಂಟಿನ್ಯೂಸ್ ಆಗಿ? ನೀನು ಅವ್ಳ ಜೊತೆ ಏನ್ ಚಾನ್ಸೇ ಇಲ್ಲ. ನೀನು ಅವ್ನ ಜೊತೆ ಫೋನಲ್ಲಿ ಮಾತಾಡಿರೋದು ನಾನು ಕೇಳಿಸ್ಕೊಂಡಿದ್ದೀನಿ, ಆಯ್ತಾ? ಕೇಳಿಸ್ಕೊಂಡಿದ್ದೀನಿ. ಎಷ್ಟೊಂದ್ಸಲ ಕೇಳಿಸ್ಕೊಂಡು ನಾನು ಬಂದಿದ ತಕ್ಷಣ ಇಮಿಡಿಯೇಟ್ ಆಗಿ ಕಾಲ್ ಕಟ್ ಮಾಡ್ತೀಯಾ, ಬೇರೆ ತರ ಅದು ಇದು ಮಾತಾಡ್ಬಿಟ್ಟು. ಯಾವ ಸಹಿಸ್ಕೊತಾಳೋ ಈ ಇದಕ್ಕ ಎಲ್ಲರ ಹತ್ರ ಒಡ್ಸ್ಕೊಂಡ್ ಬಡ್ಸ್ಕೊಂಡು ಇವನೇ ಬೇಕು ಅಂತ ಮದ್ವೆ ಆಗಿರೋದು ನಾನು. ಇಲ್ಲಿಂದ ಎಲ್ಲೆಲ್ಲ ತಗೊಂಡ್ಬಿಡ, ಆಯ್ತಾ? ಮ್ಯಾಟರ್ನ ತಗೋಯ್ತಲ್ಲ, ಒಂದ್ ಹೇಳ್ತೀನಿ ಕೇಳು.
ಹೇಳ್ತೀನಿ ಕೇಳೋ, ಡಿವೋರ್ಸ್ ಪೇಪರ್ನ ನಾಳೆಗೆ ರೆಡಿ ಮಾಡಿಸ್ತೀನಿ. ಬೇಕಾಗೇ ಇಲ್ಲ ನನಗೆ, ಬೇಕಾಗೇ ಇಲ್ಲ, ಬೇಕಾಗೇ ಇಲ್ಲ. ಏನೋ ಲೋ ಯಾವಳ ಸಹಿಸ್ಕೊತಾಳೆ, ನೀನ್ ಹೆಂಗೋ ಹೇಳ್ತೀಯಾ? ಇಷ್ಟೆಲ್ಲ ಹೇಳಾದ್ಮೇಲೂ ಏನ್ ಬೇಕು? ಏನದು? ಯಾರದು? ಶಿವ ಮನೆ ಕೇಳ್ಕೊಂಡ್ ಮಾಡೋದಷ್ಟೇ. ಅವರು ಮನೆ ಕೇಳ್ಕೊಂಡ್ ಮಾಡ್ತಾರೆ. 11:12 ಗಂಟೆ ರಾತ್ರಿಲೂ ಮೆಸೇಜ್ ಮಾಡೋದು ಏನ್ ಅವಶ್ಯಕತೆ ಐತೆ ಮನೆ ಕೇಳ್ಕೊಂಡ್ ಮಾಡೋರ್ಗೆ? ಅದು ಮನೆ ವಿಷಯ ಅಲ್ಲ. ಊಟ ಆಯ್ತಾ, ತಿಂಡಿ ಆಯ್ತಾ, ಎಲ್ ವರ್ಕ್ ಮಾಡ್ತಿರೋದು, ಹೌದಾ, ಇನ್ನೂ ಮಲ್ಗಿಲ್ವಾ? ಇವ್ರು ಟೇಕ್ ಕೇರ್ ಅಂದ್ರೆ ಅವಳು ಹಾರ್ಟ್, ಯಾವಳು ಹಾರ್ಟ್ ಕಳಿಸ್ತಾಳೆ ಅವಳು? ಇಂಥ ಸಂಸಾರದಲ್ಲಿ ಬದುಕ್ಬೇಕಾ? ಮುಕ್ಕೋಡ ಹಾಕೊಂಡ್ ಬದುಕ್ತಿರೋದು ಇವನು. ಬಾಯಿ ಬಂದಂಗ್ ನಾನು ಇರೋ ವಿಷಯ ಮಾತಾಡ್ತಿದ್ದೀನಿ. ಏನ್ ಗೊತ್ತಾ, ಇರೋದ್ ಹೇಳಿಬಿಟ್ರೆ ಉರ್ದೋಗ್ಬಿಡುತ್ತಂತೆ. ಬಂಡವಾಳ ಗೊತ್ತಾಗಿತ್ತು. ಏನ್ ಬ್ಲಾಕ್ ಮಾಡೋದು? ಇಷ್ಟೆಲ್ಲ ಆದ್ಮೇಲೆ ಒಂದ್ ಜೊತೆ ಸಹಿಸ್ಕೊಂಡ್ ಬಾಳ್ಬೇಕು ಅನ್ನೋದು ನನ್ಗೆ ಯಾವ ಹೊಣೆ ಬರೋಣ? ನಾನು ಹೇಳು, ನೀನೇ ಯೋಚನೆ ಮಾಡು. ಮದ್ವೆ ಆಗ್ಬೇಕಾದ್ರೆ ಎಷ್ಟು ಒಡ್ಸ್ಕೊಂಡ್ ಬಡ್ಸ್ಕೊಂಡ್ ಇವನೇ ಬೇಕು ಅಂತ ಆಗಿದ್ದೀನಿ ಹೇಳು. ಕೊಟ್ಟಿದ್ದಕ್ಕೆ ಏನ್ ಬೆಲೆ ಕೊಟ್ಟ ಇವನು? ಹುಡುಕ ಬದುಕ್ಬಿಡ್ಬೋದು. ಈ ತರ ನಾನ್ ಚಾನ್ಸೇ ಕೊಡಲ್ಲ ಕಣೋ. ಬೇರೆಯವ್ರ ಹೆಂಗೋ ನನ್ಗೆ ಗೊತ್ತಿಲ್ಲ. ಸಾರಿ ಕೇಳಿದ್ರೆ ಇನ್ನೊಂದು ಮಾಡಿದ್ರೆ ಇಂಟೆನ್ಷನ್ ಅಲ್ಲಿನೇ ಮಾಡಿರೋದು ನೋಡೋ. ಅವ್ರು ಕಾಲಲ್ಲಿ ಮಾತಾಡಿದಾಗ ಎಷ್ಟೊಂದ್ಸಲ ನನ್ನ ಹತ್ರ ಸಿಕ್ತು, ನಾನು ಇಗ್ನೋರ್ ಮಾಡಿದ್ದೀನಿ. ನಂಗೆ ನಂಬಿಕೆ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ನಂಬರ್ ಹಾಕಿದೀವಿ ಅಂದ್ಮೇಲೆ ಏನೋ ಎಂಕ್ವೈರಿ ಬರುತ್ತೆ ಅದು ಇದು ಅಂತ. ಆದ್ರೆ ಇಷ್ಟ್ರ ಮಟ್ಟಕ್ಕೆ ಅವ್ರು ಮುಂದುವರೆದಾದ್ಮೇಲೆ ಇನ್ನು ಸಹಿಸ್ಕೊಳ್ಳೋ ಅಂತ ಇದೇ ಇಲ್ಲ. ಇನ್ನು ನಾನು ಸಹಿಸ್ಕೊಳ್ಳಲ್ಲ. ನನಗ್ ಬೇಕಾಗಿಲ್ಲ ಕಣ ನಿನ್ ಜೊತೆ. ನಾನು ಈ ವಿಷಯದಲ್ಲಿ ಮಾತ್ರ ನಾನು ಸಹಿಸ್ಕೊಳಕ್ ನಾನು ರೆಡಿನೇ ಇಲ್ಲ. ನಾನು ಏನು ಮಾಡಕ್ಕಾಗಲ್ಲ. ಅನುಮಾನ ಸುಮ್ಮನೆ ಪಡ್ತಾ ಇಲ್ಲ ಗುರು. ಪ್ರೂಫ್ ಸಮೇತ ನನ್ನ ಫೋನಲ್ಲಿ ಎಲ್ಲ ಫೋಟೋ ತಗೊಂಡಿದ್ದೀನಿ. ಅದು ನಾನು ಏನೇ ಮೆಸೇಜ್ ಮಾಡಿದ್ಯಾ ಅಂತ ನನ್ಗೆ ಹೇಳ್ಕೊಳಕ್ ಅಸಹ್ಯ ಆಯ್ತದೆ ನನ್ನ ತಮ್ಮನ ಹತ್ರ. ಅರ್ಥ ಆಯ್ತಾ? ಬಿಡು, ನನ್ಗೆ ಎಲ್ಲಿ ಏನೇನ ಸಬ್ಮಿಟ್ ಮಾಡ್ಬೇಕು ಅದು ಗೊತ್ತು. ನಿನ್ ಕಟ್ಕೊಂಡು ಹಿಂಗೆಲ್ಲ ಆದ್ಮೇಲೂ ನೀನೇ ಇಂದ್ರ ಚಂದ್ರ ಅನ್ಕೊಂಡು ನೀನೊಂದ್ ಸಾರಿ ಹೇಳ್ಬಿಟ್ರು. ಬರೀ ನೀನ್ ವಾದ ಮಾಡ್ತಾ ಇದೀಯಾ, ಒಪ್ಕೊಂತ ಇಲ್ಲ. ಹಂಗ ಇನ್ ಕೇಸ್ ಒಪ್ಕೊಂಡ್ರೆ ನಾನೇನು ಕ್ಷಮಿಸೋ ಮಗಳು ನಾನೇನಲ್ಲ. ನನ್ ಬೇಡ ಅಂತ ಡಿಸೈಡ್ ಆದ್ಮೇಲೆ ಬೇಡ ಅಷ್ಟೇ. ನನ್ ಗಂಡ ಶ್ರೀರಾಮಚಂದ್ರ ಹಂಗೆ ಹಿಂಗೆ ಅಂತೆಲ್ಲ ಏನೇನೋ ಅನ್ಕೊಂಡಿದ್ದೆ. ಬಟ್ ಈ ತರ ಎಲ್ಲ ಅಂತ ಅಂದಾದ್ಮೇಲೆ ಒಂದ್ ನಂಬಿಕೆ ಇಟ್ಟು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ನಂಬರ್ನ ಹಾಕ್ತೋಳೆ ಅಂತ ಅಂದ್ರೆ ನಾನು ಎಷ್ಟು ಲಾಯಲ್ ಆಗಿರ್ಬೇಕು, ಹೆಂಗಿರ್ಬೇಕು ಅನ್ನೋದು ಒಂದು ಚೂರು ನಿಮ್ಗೆ ಪರಿಜ್ಞಾನ ಇಲ್ಲ ಅಂದ್ಮೇಲೆ ಏನಾಗ್ಬೇಕು? ಏನೋ ಇದು ಚಿಕ್ಕ ಕೆಲಸ ಅಲ್ವೇಲ್ಲ ಶಿವು. ನಂಬಿಕೆ ದ್ರೋಹ ಇದು. ನಂಬಿಕೆ ದ್ರೋಹ. ವಯಸ್ಸಲ್ಲಿ ಚಿಕ್ಕವ್ರ ಹತ್ರ ಎಲ್ಲ ಎಳಿಸ್ಕೊಳ್ಳೋ ಹಣೆ ಬರ ಏನು? ಏನ್ ಕಮ್ಮಿ ಆಗೈತೆ ಅಂತ ಕಷ್ಟಪಟ್ಟು ಹಗ್ಲು ರಾತ್ರಿ ದುಡ್ದು ನಾವು ಹಂಗಿರ್ಬೇಕು ಹಿಂಗಿರ್ಬೇಕು, 4 ಜನಕ್ಕೆ ಮಾದರಿಯಾಗಿರ್ಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಜನ ನಮ್ಮನ್ನ ನೋಡಿ ಇದ್ರೆ ನಿಮ್ ತರ ಇರ್ಬೇಕು. ಬರೀ ಮುಖವಾಡ ಇವನು ಅಡುಗೆ ಮನೆಯಲ್ಲಿ ಆಕ್ಟಿಂಗ್ ಮಾಡ್ಕೊಂಡು ನನ್ನ ಹೆಂಡತಿ ಅವಳು ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ಬಿಗ್ ಬಾಸ್ ಕರೆದ್ರು ನಾನು ಹೋಗಲ್ಲ. ಎಂತೆಂತ ಕಮೆಂಟ್ಸ್ ಗೊತ್ತಾ ಜನದ್ದು. ಬಿಡಿ ರಮ್ಯಾ, ನವೀನಣ್ಣ ನಿಮ್ನ ಒಂದು ಕ್ಷಣನೂ ಬಿಟ್ಟಿರ. ಇಂಥ ಅವಾಂತರ ಅಂದ್ರೆ ನಂದು ಇಮೇಜ್ ಎಷ್ಟು ಡ್ಯಾಮೇಜ್ ಆಗುತ್ತೆ ಹೇಳು ಸೊಸೈಟಿಲಿ. 4 ಜನ ನಮ್ಮನ್ನ ನೋಡ್ಬಿಟ್ಟು ಬದುಕ್ಬೇಕು ಅಂತ ಇದಾರೆ, ನಮ್ ತರ ಬದುಕ್ಬೇಕು. ನಿಮ್ ಎಷ್ಟು ಜನ ಸಿಕ್ತಾಗ ನನ್ನ ಹಸ್ಬೆಂಡ್ ನಾನು ಹೇಳ್ತಾ ಇರ್ತೀನಿ, ನವೀನಣ್ಣನ್ ತರ ಇರಿ ನೀವು, ನಾವಿಬ್ರು ಹಂಗೆ ಇರೋಣ, ಅವ್ರಿಬ್ರು ತರ ಮನೆ ಕಟ್ಸೋಣ, ಹಂಗ್ ಮಾಡೋಣ ಹಿಂಗ್ ಮಾಡೋಣ ಅಂತ ಎಷ್ಟು ಜನ ಸಬ್ಸ್ಕ್ರೈಬರ್ ಸಿಕ್ತಾಗ ಹೇಳ್ತಾರೆ. ನೋಡೋ, ನಾನು ಏನ್ ಬೇಕಾದ್ರೂ ಸಹಿಸ್ತೀನಿ. ಈ ವಿಷಯ ಮಾತ್ರ ಫೀಲ್ ಆಗತ್ತಿಲ್ಲ. ಈಗ ಅವ್ರು ಮಾಡಿರೋ ಕೆಲಸ ಎಂತದ್ದು? ನಿನಗ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ ಐತೈತಾ? ಎದೆ ಹೊಡ್ತಾಯ್ತು ಕಣೋ. ಇನ್ನೇನು ಮಾತಾಡೋದೇನು ಇಲ್ಲ ಆಯ್ತಾ. ನಾನು ಹೋಗಿ ನಾಳೆ ಅಡ್ವೊಕೇಟ್ನ ನಾನು ಮೀಟ್ ಮಾಡ್ತೀನಿ. ಅದೇನು ಪ್ರೊಸೀಜರ್ ಐತೆ ಅದನ್ನ ನಾನು ಮಾಡ್ತೀನಿ ಆಯ್ತಾ. ನನಗೆ ಅವ್ರ ಕಡೆಯಿಂದ ನನ್ಗೆ ಏನೂ ಎಕ್ಸ್ಪೆಕ್ಟೇಷನ್ ಇಲ್ಲ. ಕಷ್ಟನ ಸುಖನ ನಾನು ಇದು ಮಾಡ್ಕೊಂಡು ಹೋಗ್ತೀನಿ. ಮಕ್ಳು ಅಷ್ಟೇ ನಾನು ನೋಡ್ಕೊತೀನಿ. ಅವ್ರಿಗೇನು ಅವ್ರ ಹತ್ರನೂ ಕಳ್ಸಲ್ಲ. ಅದೇನಾದ್ರೂ ಆಗ್ಲಿ ನನ್ನ ಜೀವನ ನಾನು ನೋಡ್ಕೊಂಡು ಹೋಗ್ತೀನಿ ಅಷ್ಟೇ. ಇಷ್ಟೆಲ್ಲ ಆದ್ಮೇಲೆ ಏನೇನೇನೋ ಏನೋ ಅದೇ ಹೆಣ್ಮಕ್ಳು ನಾವು ಕೆಲಸ ಮಾಡಿದ್ರೆ ಬಿಟ್ಬಿಡ್ತಿದ್ರ ನೀವು ಗಂಡಸರು? ಮತ್ತೆ ನಾನಿನಗ್ ಬಿಡ್ಲಾ? ಅಂತವ್ರ ಜೊತೆ ಅಂತವ್ರ ಮುಖ ನೋಡ್ಕೊಂಡು ಸಂಸಾರ ಮಾಡಕ್ಕೂ ನನ್ ಕೈಲಿ ಆಗಲ್ಲ ಅಷ್ಟೇ. ಕೋಪ ನನ್ನ ನಿರ್ಧಾರ ಬದಲಾಗೋದು ಇಲ್ಲ.
ಆಯ್ತಾ? ಲೈಫಲ್ಲಿ 7 ವರ್ಷದ ಹಿಂದೆ 7 ವರ್ಷದ ಹಿಂದೆ ಎಷ್ಟು ಜನನ ಎದುರಾಕೊಂಡು ನನ್ ಮದ್ವೆ ಆದೆ ಅಂತ ನನಗೆ ಗೊತ್ತು. ಅವತ್ತಿನ ಪರಿಸ್ಥಿತಿ ಹೊಡ್ಸ್ಕೊಂಡಿದೀನಿ ಅವತ್ತು ನಾನು. ನಾನು ಆ ಥರ ಯಾವ್ದು ಮಾಡಿಲ್ಲ. ಈ ನಂದೆಲ್ಲ ಅಕೌಂಟ್ಸ್ ಅವ್ರದ್ದು, ಈಗ ನಂದು ಇನ್ಸ್ಟಾ ಅವ್ರ ಫೋನ್ ಇದೆ, ಎಲ್ಲ ಇದೆ. ಅದೇನೋ ಒಂದು ಮೆಸೇಜ್ ಯಾರೋ ಮೆಸೇಜ್ ಕಳಿಸಿ ಅಂತ ಅದೇನು ತೋರ್ಸೋದು ನನಗೆ ಅಸಹ್ಯ ಆಯ್ತದೆ. ಅದೇನೋ ಸ್ಕ್ರೀನ್ ಶಾಟ್ ಇದೆಯಾ? ತೋರಿಸ್ತೀನಿ ರಕ್ಷಿತನ್ ತೋರಿಸ್ತೀನಿ ಬಿಡು. ನಿನ್ನ ಕೈಯಲ್ಲಿ ನನಗೆ ತೋರ್ಸೋ ಶಕ್ತಿ ನನಗಿಲ್ಲ. ರಕ್ಷಿತನ್ ತೋರಿಸ್ತೀನಿ, ಅವಳೇ ನಿನಗೆ ಕಡಿಮೆ ಮಾಡ್ತಾರೆ. ಸಣ್ಣ ಪುಟ್ಟದ್ದು ನಿಮ್ಗೆ ಅದೇ ಕೆಲಸ ನಾವು ಮಾಡಿದ್ರೆ ಕ್ಷಮಿಸ್ಬಿಡ್ತಿದ್ರ ನೀವು? ಅದೇ ಕೆಲಸ ಹೆಣ್ಮಕ್ಳು ಮಾಡಿದ್ರೆ ಹೆಣ್ಮಕ್ಳಿಗೊಂದು ಗಂಡ್ಮಕ್ಳಿಗೊಂದು ನ್ಯಾಯನಾ? ಹೇಳಿದ್ನಲ್ಲ, ನಾಳೆ ಪೇಪರ್ ರೆಡಿ ಮಾಡಿಸ್ತೀನಿ, ಸೈನ್ ಹಾಕು ಅಷ್ಟೇ. ಅದೇನೆ. ಸರಿ ಆಯ್ತು. ಇಷ್ಟಾದ್ಮೇಲೆ ನಾನು ನಿನ್ನ ಹತ್ರ ಏನು ಹಿಂಗೆ ನೋಡು, ಅವ್ರಿಗೆ ಜೀವನ ಸಂಸಾರ, ಅವ್ರಿಗೆ ಇನ್ನೊಬ್ಳು ಇದ್ದಾಳಲ್ಲ, ನನ್ನ ಅವಶ್ಯಕತೆ ಇಲ್ಲ. ಇದ್ರಲ್ಲೇ ಅರ್ಥ ಐತಲ್ವಾ ನಿನ್ಗೆ? ಇನ್ನೇನು ಅದೇ ಇದೊಂದು ನಿರ್ಧಾರದಿಂದ ನಮ್ಮಮ್ಮ ಅದೊಳಗೆ ಎದೆ ಹೊಡ್ಕೋತಾಳೆ ಅಷ್ಟೇ. ಅವಳಿಗೆ ನೋವಾಗುತ್ತೆ. ಮಾಡೋರಲ್ಲ ತಪ್ಪು ಸಿಗಾಕೊಂಡವ್ರೆ. ಅವ್ರಿಗೆ ಮಾತೆ ಬರ್ತಾ ಇಲ್ಲ. ಯಾಕೆಳು ಅವ್ರು ತಪ್ಪು ಮಾಡೋರಲ್ಲ. ಅವ್ರು ತಪ್ಪು ಮಾಡಿಲ್ಲ ಅಂದ್ರೆ ಅವ್ರು ಎದೆ ಮುಟ್ಟಿ ಹೇಳ್ಕತ್ತಾ ಇದ್ರು. ಅವ್ರಿಗೆ ಧೈರ್ಯ ಗೊತ್ತಾಯ್ತಾ? ನೋಡು ಶಿವು, ನಾನು ಮಾಡಿರೋದು ಇಷ್ಟೇ ಮೆಸೇಜು, ಅದ್ರಲ್ಲಿ ಏನ್ ತಪ್ಪೈತೆ ಅಂತ ತೋರ್ಸೋ ತಾಕತ್ತೈತಾ ಅವ್ರಿಗೆ? ಹೇಳು. ಯಪ್ಪ, ಮನುಷ್ಯ ನಿಜವಾಗ್ಲೂ ಈ ಹುಡುಗರ್ನ ನಂಬಲೇಬಾರ್ದು. ನಂಬಿಟ್ಟು ಇಂಥ ನಿರ್ಧಾರಗಳನ್ನ ಮದ್ವೆ ಮಕ್ಳು ಅಂತ ಮಾಡ್ಕೊಂಡು ಯಾಕೆ ಲೈಫ್ ನಾನೇನಾದ್ರೂ ಹೋಗಿದ್ನಾ? ಎಷ್ಟು ಗೌರವ, ಎಷ್ಟು ಕೊಟ್ಟಿದೀವಿ. ನನಗೆ ನಿಜ ನನ್ನ ಫ್ಯೂಚರ್ ನನ್ನ ಸಬ್ಸ್ಕ್ರೈಬರ್ಸ್ ಅಲ್ಲ ಕಣೋ, ಬೇರೆಯವರೆಲ್ಲ ಇಂಥ ಗಂಡ ಸಿಗ್ಲಿ ನನ್ನ ಮಗಳಿಗೆ ಅಂತ ಎಷ್ಟೊಂದ್ ಜನ ಕೇಳ್ಕೊಂಡವ್ರೆ. ಈ ತರ ಮುಖವಾಡ ಜೀವನ ಹಾಕೊಂಡು ಬದುಕ್ತಿರೋರ್ದು ಅದೇನ್ ಮಾಡ್ಕೊಂಡು ಅದೇನ್ ಮಾಡ್ಲಿ. ನಾನು ಇವತ್ತಿಂದ ನಮ್ಮ ಅಮ್ಮನ ಮನೆಗೆ ಹೋಗ್ತೀನಿ. ನಿಂದೆಲ್ಲ ಅದೇನ್ ಸೆಟಲ್ಮೆಂಟು ಅದೇನೈತೆ ನಾನು ಮುಗಿಸು. ಇಂಥವ್ರ ಜೊತೆ ನಡೆಯೋ ಹೋಗೋಣ. ನೀನು ನಿಮ್ಮ ಅಪ್ಪನ ಜೊತೆ ಇರೋ. ನೀನ್ ನಿಮ್ಮ ಅಪ್ಪ ನಿನ್ನ ನೋಡ್ಕೊಂತಾರ, ಬಂಟು ನಾನ್ ನೋಡ್ಕೊಂತೀನಿ. ಬರ್ಬೇಡ ಇರು. ಇನ್ನೇನಾಯ್ತು ಅಲ್ಲಿ ಫ್ಯೂಚರ್ ಅಲ್ಲ, ಅವ್ರು ಒಂದೇ ದಿನ. ನನ್ನ ಮಕ್ಳು ಈ ತರ ಕೆಟ್ಟ ಬುದ್ಧಿ ಕಲಿದೆ ಇದ್ರೆ ಸರಿ ಅಷ್ಟೇ. ನನ್ನ ಫೋನ್ ಚಾರ್ಜ್ ಹಾಕಿದ್ದೀನಿ. ನಡೆಯೋ ಹೋಗೋಣ. ಏನ್ ಬಾರೆ ಇಲ್ಲಿ? ಆಯ್ತು ಬಾ. ಬೇಕಾಗಿಲ್ಲ. ಬಾರಲ್ಲಿ ಏನ್ ಬೇಕಾಗಿಲ್ಲ. ಬಾರ ಮೇಲೆ ಕುತ್ಕೋಯ್ತು. ಏನ್ ಕುತ್ಕೋತಾರೆ? ಆಯ್ತು ಕುತ್ಕೋ. ಈಗ ಆಗಿದ್ದಾಗೋಯ್ತು. ಬಾ ಆಯ್ತು. ಏನಾಗಿದ್ದಾಗೋಯ್ತು? ಈಗ ಆಯ್ತು. ಫೋನ್ ನಂಬರ್ ಚೇಂಜ್ ಮಾಡ್ಬಿಡ್ತೀನಿ. ಬೇಕಾಗಿಲ್ಲ. ಈಗ ಮಾಡಿರೋ ತಪ್ಪಿಗೆ ಏನು? ಮಾಡಿರೋ ತಪ್ಪಿಗೆ ಏನ್ ಶಿಕ್ಷೆ? ಆಯ್ತು, ತಪ್ಪಾಯ್ತು. ಏನ್ ಮಾಡಿರೋ ತಪ್ಪಿಗೆ? ಮುಂದೆ ಈ ತರ ಆ ವಿಷಯದಲ್ಲಿ ನನ್ಗೆ ಅಕ್ಸೆಪ್ಟ್ ಮಾಡಕ್ಕಾಗಲ್ಲ. ಇನ್ ಮುಂದೇನು ಅಲ್ಲ ಏನೂ ಇಲ್ಲ. ಆಯ್ತು, ಹೋಗ ಸುಮ್ನೆ ಹೋಗು ಅಷ್ಟೇ. ನನ್ಗೆ ಏನು ನೀನು ಇದ್ ಮಾಡಕ್ ಬರ್ಬೇಡ. ನೀನು ಈ ವಿಷಯದಲ್ಲಿ ತಪ್ಪಾಯ್ತಂದ್ರೆ ತಪ್ಪಾಯ್ತು. ಹೆಂಡತಿ ಇದ್ರು ಇನ್ನೊಬ್ಳಿಗೆ ಮೆಸೇಜ್ ಮಾಡ್ತೀಯ ಅಂತ ಅಂದ್ರೆ ಬಾರೋ ಶಿವ, ಹೋಗೋಣ. ಅಲ್ಲಿ ಹೋಗ್ತೀಯ ನಿನ್ನ ಮಮ್ಮಿ ಜೊತೆ? ಡಬ್ಬ ನನ್ ಮೊದ್ಲೇ ನಂಬ್ಕೊಬಿಟ್ಟೇನು. ಹೋಗೋಣ ಬಾರೋ ಅಂತಂದ್ರೆ ಬಾ, ಹೋಗೋಣ ಅಂತ ಕರ್ಕೊಯ್ತಾರೆ ಮನೆಗೆ. ನಾನು ನಿಜವಾಗಿ ನಾನು ಏನೋ ಇದ್ರೆ ಇಬ್ರು ಜೊತೆಗೆ ಮತ್ತಿತ್ತು ಒಡ್ಗಿಡ್ ಹಾಕೊಂಡು ಸ್ವಲ್ಪ ಬೆಳಿಗ್ಗೆ ಅಷ್ಟು ಸಮಾಧಾನ ಆಯ್ತು ನಡಿ ಅಂತ. ನಾನು ಈಗ ಅತಿಯಾಗಿ ಡ್ರ್ಯಾಗ್ ಮಾಡ್ಕೊಂಡು ನಿಮ್ಗೆಲ್ಲ ಇದು ಮಾಡೋದು. ಶ್ರೀರಾಮಚಂದ್ರ ಏನ್ ಮಾಡಿದ್ವಿ? ನಮ್ಗೆ ಒಳ್ಳೆ ಶೋಕೇಶ್ ಹತ್ರ ಶಿವನ್ ನೇಚರ್ ಏನು ಅಂತಂದ್ರೆ ಅವ್ನ್ ಯಾವ್ದಕ್ಕೂ ತಕ್ಷಣ ರಿಯಾಕ್ಟ್ ಆಗಲ್ಲ.
ಅವ್ನಿಗೆ ಗೊತ್ತು ಈ ಸಿಚುವೇಶನ್ ಬಹಳ ಇದಾಗಿದೆ ಅಂತ ಅಂದ್ಬಿಟ್ಟು. ಸೊ ಇದನ್ನ ಹೋಗಿ ಕುತ್ಕೊಂಡು ಹೆಂಗನ್ಸ್ತು ತಕ್ಷಣ? ತುಂಬಾ ಬೇಜಾರಾಯ್ತು. ಏನ್ ನಡೀತಾ ಇದೆ ಅನ್ಸ್ಬಿಟ್ಟು ಹೋಗ್ತಾನ. ಎಲ್ಲೋ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಎಲ್ಲೋ ಯಾರೋ ಕ್ಲೈಂಟ್ ಗೆ ಮೆಸೇಜ್ ಮಾಡಿದಾರೆ ಅಂತ ಅನಿಸ್ತು. ಹೋಗ್ತಾ ಹೋಗ್ತಾ ನೀನು ಎಷ್ಟು ಮಟ್ಟಿಗೆ ರಾಂಗ್ ಆಗಿ ನೋಡಿ ಸಮಥಿಂಗ್ ಇಸ್ ರಾಂಗ್ ಅಂತಾನೆ ಅನ್ಸ್ಬಿಡ್ತು. ಎಲ್ಲೋ ಮಿಸ್ ಹೊಡೆದಿದೆ, ಸಮಥಿಂಗ್ ಇಸ್ ರಾಂಗ್ ಅಂತ. ಯಾಕಂದ್ರೆ ಗೊತ್ತಲ್ಲ, ಮೆನ್ ವಿಲ್ ಬಿ ಮೆನ್ ಅಂತ, ಈ ಗಂಡಸರ ಬುದ್ಧಿಗಳು ಗೊತ್ತಿರುತ್ತಲ್ಲ ನಿಮ್ಗೆ. ಸೊ ಏನೋ ಇರ್ಬೋದೇನೋ ಸಮಥಿಂಗ್ ಇಸ್ ರಾಂಗ್ ಅಂತಂತೂ ಅನ್ನಿಸ್ತು. ಬಟ್ ನೀ ಹೇಳಿದ ತಕ್ಷಣ ನನಗೆ ಒಂದ್ ಥಾಟ್ ಹೋಗೋಣ ಅಂದ ತಕ್ಷಣ ಒಂದ್ ಥಾಟಲ್ಲಿ ಬಂದಿದ್ದು, ಈಗ ಸದ್ಯಕ್ಕೆ ಇವರಿಬ್ಬರನ್ನು ಒಟ್ಟಿಗೆ ಇಟ್ಕೊಂಡ್ರೆ ಸಮಥಿಂಗ್ ಸುಮ್ಮನೆ ಕಚ್ಚಾಡ್ಕೊಂಡು ಇವ್ರು ಮತ್ತೆ ನಾವು ಆ ಕಡೆ ಹೋಗಿರ್ತೀವಿ, ಇವ್ರು ಕಚ್ಚಾಡ್ಕೊಂಡು ಸ್ವಲ್ಪ ಒಂದ್ ರಾತ್ರಿ ಕಳೆದ್ರೆ ಸಮಯ ಕಳೆದಷ್ಟು ತಳಿಯಾಗುತ್ತೆ ಮನ್ಸು ಅಂತ ತುಂಬಾ ಅಪ್ಸೆಟ್ ಅಂತೂ ಆಯ್ತು. ಒಂದ್ ತಕ್ಷಣ ಒಳಗಂತೂ ಸಕ್ಕತ್ ನಮ್ಮ ಅಕ್ಕ ಡಿವೋರ್ಸ್ ಕೊಟ್ಬಿಟ್ಟು ನಮ್ಮ ಮನೆಗೆ ಬಂದ್ಬಿಡ್ತಾರೆ. ಇಲ್ಲ ಇಲ್ಲ ನನಗೆ ಕಾನ್ಫಿಡೆಂಟ್ ಅದೆಲ್ಲ ಅಷ್ಟ್ ಲೆವೆಲ್ಗೆಲ್ಲ ಹೋಗ್ಬಿಡ್ತೀವಿ, ಇಲ್ಲ ಅದಾಗುತ್ತೆ ಅದೆಲ್ಲ ನನಗೆ ನಂಬಿಕೆ ಇರಲಿಲ್ಲ. ಬಟ್ ಹರ್ಟ್ ಅಂತೂ ಆಯ್ತು. ಈ ಮಾತುಗಳು ಬಾಯಲ್ಲಿ ಬಂತಲ್ಲ ಅಂತ ಬೇಜಾರಾಯ್ತು ನನಗೆ. ಅದನ್ನ ಕೇಳಕ್ಕೂ ಮಿಷನ್ ಸಕ್ಸಸ್. ಇದೆಲ್ಲ ನನ್ನ ಹತ್ರ ಮಾಡಿದ್ರೆ ನಮ್ಮ ಅಮ್ಮನ ಹತ್ರ ಮಾಡ್ಬಿಟ್ಟಿದ್ರೆ ಅಮ್ಮನಿಗೆಲ್ಲ ಇಂಥ ಅದಕ್ಕೆ ನಮ್ಮಮ್ಮ ತುಂಬಾ ಸೀರಿಯಸ್ ಆಗಿ ತಿಂಗಳಗಟ್ಲೆ ಯೋಚನೆ ಮಾಡ್ಬಿಡೋರು, ತಮಾಷೆ ಮಾಡಿದ್ರು. ಸುಮ್ನೆ ಶಿವಮಮ್ಮ ಪ್ರಾಂಕ್ ಮಾಡೋಣ ಅಂತ ನೀನಾದ್ರು ಹೇಳ್ಬೇಕು ತಾನೆ. ನಾವು ಪ್ರಾಂಕ್ ಮಾಡೋದು ಶಿವಮೊಗ್ಗಿಂತ ಮುಂಚೆನೆ ಮಾತಾಡ್ಕೊಂಡಿದ್ದ. ಏನ್ ಕೊಡಿಸ್ತೀಯ ಸರ್ಪ್ರೈಸ್ ಆಗಿ? ಸರ್ಪ್ರೈಸ್ ಮಾವು ಕೊಟ್ಬಿಟ್ರಲ್ಲ. ಡೋರ್ ಬೇಡ, ಬೇಕು. ಮಮ್ಮಿ ಬರ್ಡೇ ಬರ್ತಾ ಇದೆಯಲ್ಲ, ಒಳ್ಳೆ ಕತೆ. ಈಗ ಒಳ್ಳೆ ತಲೆಗೆ ಒಂಥರ ಗಾಸಿನೇ ಮಾಡಿದ್ರಿ. ಇದೆಲ್ಲ ಉಫಿ, ಇದೆಲ್ಲ ಸುಳ್ಳು, ಇದೆಲ್ಲ ಪ್ರಾಂಕು, ಇದೆಲ್ಲ ನಿಜ ಆಗ್ಬಾರ್ದು. ಸೊ ಫ್ರೆಂಡ್ಸ್, ಇದಾಗಿತ್ತು ಶಿವಗೆ ಪ್ರಾಂಕ್ ಮಾಡಿದ್ದು. ನಾನು ನನಗೆ ಆಗಿ ಸೀರಿಯಸ್ ನೋಡಿ ನನ್ನ ಹೆಂಡತಿಯಲ್ಲಿ ಏನೋ ಸಾಮಾನು ತರ ಕೇಳಿದ್ಲು, ಅದನ್ನೆಲ್ಲ ಮರ್ಕೊಂಡು ಬಿಟ್ಟಿದ್ದೀನಿ. ಇವ್ರು ಅಂದ್ಬಿಟ್ಟು ಜೀವಿತ್ ಮಲ್ಕೊಬಿಟ್ಟು ಅನ್ಕೊಂಡಿದ್ದ. ನಾನು ಹೇಳಿದೆ ಇಷ್ಟೆಲ್ಲ ಆದ್ಮೇಲೆ ಕ್ಯಾಮ್ರಾ ತಗೊಂಡ್ ಬಾ ಈ ಕಡೆಗೆ ಅಂತ. ಸೊ ಫ್ರೆಂಡ್ಸ್, ಇದಾಗಿತ್ತು ಪ್ರಾಂಕ್ ವಿಡಿಯೋ. ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು.